ಅದಕ್ಕೆ ರಾವಣ ಒಂದ್ಸಲ ಹೇಳದ್ನಂತೆ ಸೈನಿಕರಿಗೆ, ಎಳ್ಕೊಂಬರ್ರೋ ಆ ಕೋತಿನ ಅಂತ. ಅದಕ್ಕೊಬ್ಬ ಅನ್ನಂತೆ, ಸ್ವಾಮಿ ಅವನ್ನ ಹೆಂಗೋ ಸಹಿಸ್ಕೋಬಹುದು, ಹಳದ ಬಾಲ ಆದ ಸ್ವಾಮಿ, ಅದೇ ಬಾಳ ಹಿಂಸೆ ಅಂತ. ಅಷ್ಟು ಶಕ್ತಿ ಇತ್ತು ಆ ಬಾಲದಲ್ಲಿ, ಲಾಂಗೋಲದಲ್ಲಿ. ನೋಡಿ, ಅನಂತ ಅವತಾರ, ಅನಂತ ಶಕ್ತಿ. ಒಂದ್ ಗಾಡಿ ಓಡಿಸ್ಬೇಕಾದ್ರೆ ಸ್ಟೇರಿಂಗ್ ಮುಟ್ಟು ನಮಸ್ಕಾರ ಮಾಡ್ತೀವಿ. ಅದು ಚಂದ್ರಲೋಕಕ್ಕೆ ಎಲ್ಲೋ ಕ್ಷಿಪಣಿ ಉಡಾಯಿಸ್ಬೇಕಾದ್ರೆ, ರಾಕೆಟ್ ಕಳಿಸ್ಬೇಕಾದ್ರೆ ಇಸ್ರೋ ವಿಜ್ಞಾನಿಗಳು ಬಂದು ತೃಪ್ತಿ ತಿಮ್ಮಪ್ಪನ್ಗೆ ಅರಕೆ ಕಟ್ತಾರೆ. ನೋಡಿ, ನಾವು SLC ನೆಟ್ ಪಾಸ್ ಮಾಡಿಲ್ಲ, ಫೇಲ್ ಆಗ್ಬಿಟ್ಟವ್ರೆ, ಇವರೇ ಯಾವ್ದೇವ್ರು ಇದ್ದನು ಅಂತಾರೆ. ಅಷ್ಟೆಲ್ಲ ಓದ್ದವರು, ಅಷ್ಟೆಲ್ಲ ತಿಳಿದವ್ರಿಗೂ ಗೊತ್ತು ನಮ್ಮನ್ನು ಮೀರ್ದೊಂದು ಶಕ್ತಿ ಅದ ಈ ಪ್ರಪಂಚದೊಳಗೆ ಅಂತ. ದೈವತ್ವ ಅಂದ್ರೆ ನೀನ್ ಹಿಂಗೆ ಮಾಡು, ಹೋಮ ಮಾಡಿಸು, ಕೂತ್ಕೋ, ನಾಮ ಇಕ್ಕೋ, ಜನವಾರನೇ ಹಾಕೊಂಡಿದ್ರೆ ಮಾತ್ರ ಭಕ್ತಿ ಹೇಳಿಲ್ಲ ರೀ. ಇಷ್ಟದ ಭಕ್ತಿ. ಆಂಜನೇಯ ವೆಜ್ಜು ಅಂತ ನಾವು ನಮ್ಮ ಮುತ್ತತ್ತಿ ಬಂದು ನೋಡ್ರಿ, ಎಲ್ಲ ಮಟನ್ ಚಿಕನ್ನೇ ಆಂಜನೇಯನಿಗ. ಅವನಿಗೇನು ತಿನ್ಸಕ್ ಹೋಗಲ್ವಲ್ಲ, ಅವನೇ ತಿಳ್ಕೊಂಡು ನಾವು ತಿನ್ನೋದು ಎಲ್ರು. ಭಗವಂತ ನಾವ್ ಹೆಂಗ್ ನಮ್ಮ ಕಣ್ಣಿನ ಭಾವನೆ ರೀ ಪರಮಾತ್ಮ. ಅವನನ್ನ ನಿರ್ದಿಷ್ಟವಾಗಿ ಇಂಥವರೇ ಪೂಜೆ ಮಾಡಬೇಕು, ಹಿಂಗೆ ಇರ್ಬೇಕು, ಬಹಳ ಕಷ್ಟ ಅದೇ. ಶಿಷ್ಟ ಆಚರಣೆ ಮಾಡಬೇಕು, ಮನ್ಸಲ್ಲಿ ಭಕ್ತಿ ಇರ್ಬೇಕ್ರಿ, ದೃಢತೆ ಇರ್ಬೇಕ್ರಿ. ಯಾವುದೋ ಒಂದು ಹಳ್ಳಿನಲ್ಲಿ ಒಂದು ಸ್ಕೂಲು, ಅದೆಲ್ಲಿತ್ತು ಅಂದ್ರೆ ಊರ ಪಕ್ಕದಲ್ಲಿ ಒಂದು ಬೆಟ್ಟ ಇತ್ತು, ಬೆಟ್ಟದ ಬುಡದಲ್ಲಿ ಒಂದು ಶಾಲೆ. ಅವತ್ತಿನ ಕಾಲದಲ್ಲಿ ತುಂಬಾ ವರ್ಷಗಳಿಂದ ನಡೆದ ಘಟನೆ. ಎಲ್ಲ ಅಕ್ಕಪಕ್ಕ ಒಂದು 20 ಗ್ರಾಮದ ಹುಡುಗರೆಲ್ಲ ಒಂದ್ ಕಡೆ ಸ್ಕೂಲ್ಗೆ ಹೋಗ್ತಾ ಇದ್ರು. ಅವತ್ತೆಲ್ಲ ಶಾಲೆ ಕಮ್ಮಿ ಇದ್ದೋ, ಮಕ್ಕಳು ಜಾಸ್ತಿ ಇದ್ರು. ಈಗ ಶಾಲೆ ಜಾಸ್ತಿ ಅವೆ, ಮಕ್ಕಳು ಕಮ್ಮಿ ಅವ್ರು. 5 ಮಕ್ಕಳಿಗೆ ಒಬ್ಬೊಬ್ಬ ಮೇಷ್ಟ್ರು. ಅವಾಗೆಲ್ಲ ಹೊಸಿ ಹೊಡಿವ್ರ, ನಮ್ಗೆ ಏಟು ಮೇಷ್ಟ್ರು. ಈಗ ಯಾಕೆ ಹೊಡಿಬೇಡಿ ಅಂತ ಹೇಳೋರು ಗೊತ್ತಾ? 5 ಒಡ ಸಾಯಿಸ್ಗಿಸ್ಬಿಟ್ಟರು ಅಂತ. 4-5 ಎತ್ತಿಂದೋದು ಏಟು ಬಿದ್ದೋಯ್ತವ ಅವಕ್ಕ, ಅದಕ್ಕೆ ಏಟೆ ಹೊಡಿಬೇಡಿ ಅಂತ ಕೊಟ್ಬಿಟ್ಟವ್ರೆ. ಅಂತ ಮೇಷ್ಟ್ರು ಪಾಠ ಮಾಡುವಾಗ, ಮಕ್ಕಳ ನಾಳೆಲ್ಲ ಮಾಡ್ಬೇಕು ಹೋಗಿ ಬೆಂಕಿ ಆಂಜನೇಯನ ಜಾತ್ರೆ. ಅವನ ಯಾರೋ ಒಬ್ಬ ಅಂದ, ನಮ್ಮ ಅಪ್ಪ ಅಂತಿದ, ಯಾವ ದೇವರು ಇಲ್ಲ ಅಂತಿದ ಸಾ ಅಂದ. ಅಪ್ಪಂಗೆ ಬುದ್ಧಿ ಇಲ್ಲ, ಯಾಕಿಲ್ವ ದೇವ್ರು ಅವನೇ ಕನೋ. ಹೌದಾ ಸಾ? ಎಲ್ಲಿರ್ತಾನೆ ದೇವ್ರು? ಹೆಂಗಿರ್ತಾನೆ? ಅಲ್ಲಿ ಮಾತ್ರ ಇರ್ತಾನೆ? ಇಲ್ಲಪ್ಪ, ಭಗವಂತ ಎಲ್ಲ ಕಡೆ ಇರ್ತಾನೆ. ಒಳ್ಳೆಯವ್ರಿಗೆ ಕಷ್ಟ ಬಂದಾಗ ಅವನೇ ಬಂದು ನಮ್ಮನ್ನು ಕಾಪಾಡ್ತಾನೆ. ಒಂದ್ಸಲ ಆನೆ ಕಾಲನ್ನ ಮೊಸಳೆ ಹಿಡ್ಕೊಂಡ್ಬಿಡ್ತಂತೆ. ಆನೆ ಕೂಗಿದಾಕ್ಷಣ ಶ್ರೀಹರಿಯೇ ಬಂದು ಕಾಪಾಡದ್ನಂತೆ. ಒಂದು ಚಿಕ್ಕ ಮಗು ಕುಡುಗೋಸು ಅನ್ನೋ ಮಗು ಹಾಲು ಕುಡಿ ಶಿವನೇ ಅಂತ ತಲೆ ನೆಲಕ್ಕೆ ಹೆಚ್ಕೊಂಡ್ಬಿಡ್ತಂತೆ. ಶಿವನೇ ಬಂದು ಹಾಲು ಕುಡಿದ್ನಂತೆ ಅಂತೆಲ್ಲ ಕತೆ ಹೇಳ್ಬಿಟ್ರು ಮೇಷ್ಟ್ರು. ಅಂದ್ರೆ ಮೇಷ್ಟ್ರೆ, ಮೇಷ್ಟ್ರು ಹೇಳ್ತಾರೆ ಹುಡುಗರಿಗೆ, ನೋಡ್ರಪ್ಪ, ನಿಮಗೆ ಕಷ್ಟಕಾಲ ಬಂದಾಗ ದೇವ್ರು ಬಂದು ಕಾಪಾಡ್ತಾನೆ, ಭಗವಂತ ಕಾಪಾಡ್ತಾನೆ ಅಂದ್ರು. ಎಲ್ರನ್ನೂ ಕಾಪಾಡೋಣ ಅಂದ ಒಬ್ಬ. ಎಲ್ರನ್ನೂ ಕಾಪಾಡಲ್ಲ, ಯಾರು ಕೆಟ್ಟವ್ರು ಅವ್ರನ್ನ ಕಾಪಾಡಲ್ಲ, ಒಳ್ಳೆಯವ್ರನ್ನ ಕಾಪಾಡ್ತಾನೆ ಅಂದ. ಮೇಷ್ಟ್ರು ಪಾಠ ಮುಗಿಸ್ಕೊಂಡು ಅಲ್ಲಿಂದ ಬತ್ತವ್ರೆ. ಊರಿಗೆ ಬರ್ಬೇಕಾದ್ರೆ 2 ಕಿಲೋಮೀಟರ್ ದೂರ ಕಾಡು. ಅವತ್ತಿನ ಕಾಲದಲ್ಲಿ ಕಾಡು ಎಲ್ಲ ಬೇಕಾದಂಗೆ ಬಯಲು ಬಿದ್ದಿತ್ತು. ಬರ್ತಾ ಇದ್ರು ಮಾತಾಡ್ಕಂದ್ರೆ. ಮೇಷ್ಟ್ರು ಹೇಳು ಸರಿನಾ ತಪ್ಪ ಸರಿನಾ? ಅಷ್ಟರಲ್ಲಿ ಒಬ್ಬ ಓಡ್ ಬಂದ, ಮಕ್ಕಳ ಓಡಿ 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 ಯಾಕಣ ಅಂದ್ರು. ಅಲ್ಲೊಂದು ಆನೆ ಬರ್ತದೆ ಕಣಪ್ಪ, ನಾವಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗಿದ್ದೋ, ಅಲ್ಲೊಬ್ಬಂದು ತುಳಿದ್ಬಿಡ್ತು ಕಣಪ್ಪ, ಎಲ್ಲ ಓಡ್ತಾವ್ರೆ, ಓಡೋಗಿ ಈ ಕಡೆಗೆ ಬರ್ತದೆ ಅಂದ. ಇಬ್ರು ಓಡಕ್ ಶುರು ಮಾಡ್ಬಿಟ್ರು. ಒಬ್ಬ ಮಾತ್ರ ಹಂಗೆ ನಿಂತ್ಬಿಟ್ಟ. ಅಷ್ಟೂರ ಹೋಗಿ ನೋಡ್ಬಿಟ್ಟು, ಬಾರೋ ಅಂದ್ರು. ದಡ್ರ ಜಾಂಡ್ರ ನೀವು, ಒತ್ತರ್ತಾನೆ ಮೇಷ್ಟ್ರು ಹೇಳಲಿಲ್ವಾ? ಒಳ್ಳೆಯವ್ರ ಕಷ್ಟ ಬಂದ್ರೆ ದೇವ್ರು ಬಂದು ಕಾಪಾಡ್ತಾನೆ ಅಂತ ಹೇಳಲಿಲ್ವಾ? ನಾವ್ಯಾಕೆ ಓಡಮ್ಮ, ಆನೆ ಬರ್ಲಿ ದೇವ್ರು ಬಂದು ಓಡಿಸ್ತು ಸುಮ್ಮಿರು ಅಂತ ಅವನು. ಇನ್ನೊಬ್ಬ ಅಂದ, ಅವ ಹಿಂಗೆ ಮಾಡು ಕೆಲಸ ಇಲ್ಲ, ಪುರ್ಸತ ಕೂತಿದ್ದ, ಏನಾರು ಲೊಟ ಅಂತಾನೆ ಕಣಪ್ಪ, ಅವನ್ ಮಾತು ಕಟ್ಕೊಂಡ್ರೆ ಜೀವ ಐತದೆ, ಬಾರಲ್ಲೋ ಅಂದ ಅವನು. ನಮ್ಮ ಮೇಷ್ಟ್ರಿಗೆ ಗೊತ್ತಾ ನಿಮಗೆ? ಹೋಗಿ ಕೆಲಸ ನೋಡ್ರಿ, ಇವತ್ತು ದೇವ್ರು ಬಂದು ನಾನು ಕಾಪಾಡ್ತಾನೆ, ನಾನು ಉಳ್ಕತೀನಿ ಹೋಗ್ರಿ. ಅವರಿಬ್ರು ಓಡ್ಬಿಟ್ರು. ಇವ್ನು ನಿಧಾನಕ್ಕೆ ಬರ್ತಾವನು, ಸುತ್ತ ನೋಡ್ತಾನೆ, ಹೆಂಗ್ ಬರ್ಬೋದ? ಆಂಜನೇಯನ ರೂಪದಲ್ಲಿ ಬರ್ತಾನ, ಕೃಷ್ಣನ ರೂಪದಲ್ಲಿ ಬರ್ತಾನ, ಮಾರಮ್ಮನ ರೂಪದಲ್ಲಿ ಬರ್ಬೋದಾ ಅಂತ. ಬಂದ ಕೇಳ್ಕೊಬಿಡ್ಮ, ಪರೀಕ್ಷೆ ಬರೀದರು ಪಾಸ್ ಮಾಡ್ಬಿಡಪ್ಪ ಅಂತ ಕೇಳ್ಕೊಬಿಡ್ಮ ಅಂತೆಲ್ಲ ಪ್ಲಾನ್ ಹಾಕೋ ಬತ್ತ. ಅಲ್ಲೊಂದು ಒಂಟಿ ಮನೆ ಇತ್ತು. ಒಬ್ಬ ಅಜ್ಜಿ ಓಡ್ ಬಂದ್ಲು, ಬಾಪ ಇಲ್ಲಿ ಪಾರ್ವಕಂದ, ನನ್ನ ಮನೆ ಕೂತ್ಕ ಪ್ರಾಣ ಉಳಿಸ್ಕೊಳ್ಳೋ ಅಂದ್ಲು. ಅದಕ್ಕೆ ಅವನಂದ, ಅಜ್ಜಿ ನಮ್ಮ ಮೇಷ್ಟ್ರು ಹೇಳವ್ರೆ, ಒಳ್ಳೆಯವ್ರಿಗೆ ದೇವ್ರು ಬಂದು ಕಾಪಾಡ್ತಾನಂತೆ, ಎಲ್ಲೋ ನೀನು ಕೆಟ್ಟೋಳಿರ್ಬೇಕು, ಭಯ ಆಯ್ತಿರ್ಬೇಕು, ಹೋಗಿ ನೀನು ಅಂದವ್ರು. ಅವಳು ಹೇಳ ಸಾಕಾಗ ಅವಳು ಹೊಂಟೋದ್ರು. ಇವನು ಬತ್ತಾ ಇದ್ದ. ಅಷ್ಟೊತ್ತಿಗೆ ಆ ಹುಡುಗರು ಓಡ್ ಬಂದು ಅವ್ರ ಅಪ್ಪಂಗೆ ಹೇಳಿದ್ರು, ಅಣ್ಣ ನಿನ್ನ ಮಗ ಆನೆ ಬತ್ತಾದೆ ಅಂದ್ರು, ಲೆಕ್ಕವಿಲ್ದಂಗೆ ಬತ್ತಾವನೆ, ತುಳು ಸಾಯಿಸ್ ತಗೋ ಅಂದ್ರು. ಅಯ್ಯೋ ಇವ್ರನ್ನ ಒಬ್ಬ ಮಗ ಅಂತ ಇತ್ತಿಂದ ಓಡೋದೆ ಅವನು.
ಮಗ ಬಾಲ ಬಾಲ ಓಡ್ ಬಾಲ ಅಂದ. ಅಪ್ಪ ನಿಂಗೆ ಭಯ ಆಯ್ತಾ ಇದ್ದ ಅಂದ. ಮೂಕನಪ್ಪ ಅಂದ. ನಿಂಗೆ ಭಯ ಆಗ್ಲೇಬೇಕು ನಂಗೆ ಗೊತ್ತು ಅಂದ. ಯಾಕಪ್ಪ ಅಂದ. ಮೇಷ್ಟ್ರು ಹೇಳವ್ರೆ ಕೆಟ್ಟವ್ರಿಗೆ ಭಯ ಅಂತ. ನೀನು ಒಳ್ಳೆನ, ನೀನು ಮಿಕ್ಸಿ ಮಾರ್ಬಿಟ್ಟು ಕುಡ್ಕೊ ಬಂದಲ್ಲಪ್ಪ ಮಂದಿಸ್ತಾನೆ. ಚಿಕ್ಕಪ್ಪಂಗೆ ಸೈಡ್ ಬರ್ಕೊಡ್ದೆ ಆಟ ಆಡ್ಕ ಕೂತಿದೀಯ. ಅಜ್ಜಿಗೆ ಅನ್ನ ಹಾಕ್ತೆ ಪಡ್ಸಲ್ಗೆ ಹಾಕಿದೆ, ಅದಕ್ಕೆ ನಿಂಗೆ ಭಯ, ನಂಗೆ ಯಾಕೆ ಭಯ ಅಂದ. ಅವನಂದ, ಆ ಮೇಷ್ಟ್ರು ಸಿಗ್ಲಿಕ್ಕಲ್ಲ ಮೊದ್ಲು ಅವ್ನಿಗೆ ಹೊಡಿತೀನಿ, ನಿಂಗೆ ಪಾಠ ಹೇಳ್ಕೊಟ್ಟವನೆಲ್ಲ ಆ ಮೇಷ್ಟ್ರು ಹೊಡಿಬೇಕನಪ್ಪ ಅಂದ. ಬಂದಿ ಹೆಂಗ್ಲ ಅಂದ. ನಾ ಬರೋದಿಲ್ಲ ಕಣೋಗೋ, ನಾ ಒಳ್ಳೆನೋ, ದೇವ್ರ ಬಂದು ಕಾಪಾಡಲಿ. ಸಾಯಿ ನನ್ನ ಮಗನೇ ಅನ್ಬಿಟ್ಟು ಬಂದ. ಬತ್ತು ಆನೆ ಸದ್ಯ ತುಳಿಲಿಲ್ಲ, ಸೊಂಡ್ಲಲ್ಲಿ ರಾಪ್ ಅಂತ ಹೊಡೆದ್ಬಿಟ್ಟು ತಪ್ಪಂತ ಹೋಗಿ ಕೆಳಗೆ ಬಿದ್ದೋದ. ಏನು ಆನೆ ಹೊಡೆದ್ರೆ ಏನು ಕಡಿಮೆ ಏಟ್ ಆಯ್ತದ? ಬೆನ್ಮೂಳೆನೆ ಮುರಿದೋಯ್ತು, ಸೊಂಟ ತಗೊಂಡೋಗಿ ಚಂದ್ರಪಟ್ಟಣ ಹಾಸ್ಪಿಟ್ಲಿಗೆ ಹಾಕಿದ್ರು. ಎಲ್ಲ ನೋಡಕ್ ಬತ್ತವ್ರು ನೆಂಟ್ರೆಲ್ಲ. ಯಾಕಿಂಗಾಯ್ತು ಅಂತ, ಏನಾಯ್ತು ಅಂತ ಎಲ್ರೂ ಕೂಡ, ಎಲ್ರೂ ಲೈಟ್ ಹಾಕೋಕ್ ಬಂದಿದ್ಯಾ, ಲೈಟಾ ಬೈಲಿ ಎಲ್ರು ನೋಡಕ್ ಬಂದ. ಅಲ್ಲ ಕಣ ಹುಡ್ಗಂಗ್ ಬುದ್ಧಿ ಬೇಡವಾ? ಅಲ್ಲ ಕಣ ಓಡ್ ಬರೋಕಿಲ್ವೇನೋ, ನಿಮ್ಮ ಅಪಕಾರದಾಗ ಬರೋಕಿಲ್ವೇನೋ ಅಂತ ಮಾತಾಡ್ತವ್ರೆ. ಯಾರೋ ಮೇಷ್ಟ್ರಿಗೆ ಹೇಳಿದ್ರು ಅಂತ, ನಿಮ್ಮ ಶಿಷ್ಯಂಗೆ ಸೊಂಟ ಮುರಿದೋಗದೆ, ಆನೆ ಹೊಡೆದ್ಬಿಟ್ಟದೆ ಅಂತ. ಮೇಷ್ಟ್ರು ತಡಿಯಪ್ಪ ನೋಡಮ್ಮ ಅಂತ ಹೋದ್ರು. ಇವ್ನು ಕಣ್ಣು ಮುಚ್ಕೊಂಬನ್ಬಿಟ್ಟವನೆ, ಯಾರು ಮಾತಾಡ್ಸ್ರು ಮಾತನಾಡ್ತಾ ಇಲ್ಲ ಅವನು. ಮೇಷ್ಟ್ರು ಬಂದು ಮಂಚದ ಪಕ್ಕದಲ್ಲಿ ಚೇರ್ ಹಾಕ ಕೂತ್ಕೊಂಡ್ರು. ಶಿಷ್ಯ ಅಂದ್ರು, ಕಣ್ಣ ಪಳಕ್ಕನ್ ಬಿಟ್ಬಿಟ್ಟ. ಮೇಷ್ಟ್ರು ಬರ್ಲಿ ಅಂತ ಕಾಯ್ಕೊಂಬನಗಿದ್ದ ಅವನು. ಚೆನ್ನಾಗಿದ್ಯಪ್ಪ ಅಂದ್ರು. ನಾನು ಚಂದ್ಕಂಡು ಬೆಂಕಿ ಯಾಕ, ನೀವು ಹೊಸಿ ಸುಳ್ಳು ಹೇಳಪ್ಪ, ನಿಮ್ಮ ಮನೆ ಹಾಳಾಗೋನೆ, ಸುಳ್ಳ ಹೊಸಿ ಕಲಿಯಪ್ಪ. ಯಾಕಪ್ಪ ಅಂದ್ರು. ಯಾಕೆ ಅಂದ್ರೆ ಒಳ್ಳೆಯವ್ರನ್ನ ದೇವ್ರ ಬಂದು ಕಾಪಾಡ್ತದೆ ಅನ್ಬಿಟ್ಟು ನನಗೆ ಕಥೆಯ ಹೇಳ್ಬಿಟ್ಟು ನಿನ್ ಮಾತ ಕಟ್ಕೊಂಡು ನಾನು ನಿಧಾಂಗ್ ಬರ್ತಿದ್ದೆ. ಸದ್ಯ ಆನೆ ನಿನಗಿಂತ ಪರವಾಗಿಲ್ಲ, ತುಳಿಲಿಲ್ಲ, ಸದ್ಯ ಹೊಡೆದಿ ಸೊಂಟ ಮುರಿದಾಗ್ತು. ಮೇಷ್ಟ್ರೆ ಹಿಂಗೆ ಸುಳ್ಳು ಹೇಳಿ ಎಷ್ಟು ಮಂದಿ ಹಾಳು ಮಾಡಿದಿರಿ ಅಂದ. ಲೈ ನಾನೆಲ್ಲೋ ಸುಳ್ಳು ಹೇಳ್ದೆ. ಅಯ್ಯೋ ತಿರ್ಗಾ ಸುಳ್ಳೆಲ್ಲ ಹೇಳ್ದೆ ಅಂತಿರಲ್ಲ, ನೀವ್ ಹೇಳೋದು ಸುಳ್ಳಲ್ವಾ? ಅಲ್ಲ ಕಣೋ, ನಾನು ಹೇಳ್ದೆ ದೇವ್ರು ಬಂದಿದ್ನಲ್ಲೋ ಅಂದ್ರು. ದೇವ್ರು ಬಂದಿದ್ದ? ಎಲ್ಲಿ ಬಂದಿದ್ದ? ನಾ ಸುತ್ತ ನೋಡ್ಕೊ ಬತ್ತಿದ್ದೆ. ಬಂದಿದ್ದ ಕಂದ, ನಿನಗ್ ಗೊತ್ತಿಲ್ಲ. ನೀ ಬರುವಾಗ ದಾರಿಲಿ ಒಬ್ಬ ವ್ಯಕ್ತಿ ಓಡ್ ಬಂದ. ಆನೆ ಬರ್ತಾದೆ, ಓಡ್ರಪ್ಪ ಅಂದ. ಯಾರವನು? ನನ್ಗೇನ್ ಗೊತ್ತು ಅಂದ ಅವನು. ನೋಡ್ದ, ನೀನ್ ಯಾರು ಅಂತ ಅವನಿಗೆ ಗೊತ್ತಿಲ್ಲ, ಅವನು ಯಾರು ಅಂತ ನಿನಗ್ ಗೊತ್ತಿಲ್ಲ. ಆದ್ರೂ ನಿನ್ನ ಪ್ರಾಣ ಉಳಿಸೋ ಪ್ರಯತ್ನ ಅವನು ಮಾಡಿದ್ನಲ್ಲ, ಅವನನ್ನೇ ಆಪತ್ ಕಾಲದ ದೇವರು ಹೊಂದಿದ್ದ. ಕೈಲಾಗದ ಮುದುಕಿ ಒಬ್ಬಳು ಬಂದು ನಿನ್ ಕರೆದ್ಲಂತೆ, ನನ್ನ ಮೇಲೆ ಕೂತ್ಕೋ, ಪ್ರಾಣ ಉಳಿಸ್ಕೋ ಬಾಕಂದ ಅಂತ. ನಿನ್ನ ಕುಲದೇವತೆ ಕಣೋ ಅವಳು. ನಿಮ್ಮ ಅಪ್ಪ ಬಂದ ಆಪತ್ ಬಂದು ಬಾ ಮಗನೆ ಅಂತ ಕರ್ದ. ಆಗ್ಲೂ ಅವನ ಮಾತು ನೀ ಕೇಳಿಲ್ಲ ಕಂದ. ನಾನು ನಿಂಗೆ ಹೇಳಿದ್ನ, ದೇವ್ರು ಕಿರೀಟ ಹಾಕೊಂಡು ಮೇಕಪ್ ಮಾಡ್ಕೊಂಡು ಮೀಸೆ ಕಟ್ಕೊಂಡು ಕುದುರೆ ಮೇಲೆ ಬತ್ತನ ಕೂತ್ಕೊ ಅಂತ ಹೇಳಿದ್ನಪ್ಪ. ಎಚ್ಚರಿಕೆ ಕೊಟ್ಟನಲ್ಲೋ ಅವನು. ಅರ್ಥಕ್ಕೆ ನಾವು ಕೂಡ ಅಷ್ಟೇ ಬಂದಿಗಳೇ. ಆ ಸಮಯದಲ್ಲಿ ಒಂದು ವಿಪತ್ತಿನಿಂದ ನಮ್ಮನ್ನು ಕಾಪಾಡೋರು. ಆಸ್ಪತ್ರೆಗೆ ಹೋಯ್ತೀವಿ, ದುಡ್ಡು ಖರ್ಚು ಮಾಡ್ತೀವಿ, ಬಿಲ್ ಕೊಡ್ತೀವಿ 5 ಲಕ್ಷ, ಆಮೇಲೆ ಅಂತೀವಿ ಸದ್ಯ ಡಾಕ್ಟ್ರು ದೇವ್ರು ಕಣಪ್ಪ ಉಳಿಸಿದ್ರು, ನಾ ದುಡ್ಡು ಕೊಟ್ಟು ಉಳಿಸಿದ್ರು ಅನ್ನಲ್ಲ ನಾವು. ನಮ್ಮ ಭಾವನೆ ಹೆಂಗಾಯ್ತು ನೋಡ್ರಿ, ದೇವರು ಡಾಕ್ಟ್ರು ಉಳಿಸಿದ್ರು ಅಂತೀವಿ. ಅದಕ್ಕೆ ದೈವ ರೂಪ ಅಂತಕ್ಕಂಥದ್ದು ನಿರ್ದಿಷ್ಟ ಅಂತ ಯಾರು ಅನ್ಕೊಳ್ಳೋದು ಬೇಡ. ಇಂಥ ದೇವ್ರನ್ನೇ ಪೂಜೆ ಮಾಡಿದ್ರೆ ಮಾತ್ರ ಒಳ್ಳೇದಾಯ್ತದೆ ಅಂತ ಅನ್ಕೊಳ್ಳೋದು ಬೇಡ. ಅದು ಮನೋಬಲವಾಗಿರ್ಬೇಕು. ನನ್ನೊಟ್ಟಿಗೆ ತಲೆ ಬಾಗಬೇಕು, ಕೈ ಮುಗಿಬೇಕು, ನಕ್ಷತ್ರ ಹಚ್ಕಪ್ಪ, ನಾಮ ಹಚ್ಕೊಳಪ್ಪ, ವಿಭೂತಿನೇ ಹಚ್ಕೊಂಡು ನಿಂತ್ಕಪ್ಪ, ಯಾರು ಹೇಳಿಲ್ಲ ರೀ. ಒಂದು ಭಾವ ಬೇಕು, ಒಂದು ಭಾವ. ನೋಡಿ, ಇವತ್ಯಾರೋ ಕಷ್ಟ ಕಾಲದಲ್ಲಿ ಸಹಾಯ ಮಾಡವ್ರೆ, ಅವ್ರನ್ನ ದೇವ್ರು ಅಂತೀವಿ ನಾವು. ಮತ್ ಅವ್ರು ಬರೋಕ್ ಮೊದ್ಲೆ ಯಾರಿದ್ರು? ನಮ್ಮ ತಾತಂಗ್ ಮೊದ್ಲೆ ಮುತ್ತಾತ ಇದ್ದ, ಮುತ್ತಾತಂಗ್ ಮೊದ್ಲೆ ಅವರಪ್ಪ ಇದ್ದ, ಅವ್ರಿಗೆ ಮೊದ್ಲೆ ಯಾರಿದ್ರು? ಮತ್ ನಮ್ಮ ತಾತಂಗ್ ನೋವಾದ ಯಾರನ್ನ ಬೇಡ್ತಿದ್ರು? ನಮ್ಮ ಅಪ್ಪ ಆಗೋತ್ತಿಗೆಲ್ಲ ಆಸ್ತಿ ಮಾಡಿಕೊಟ್ಟ ಅಂತೀವಲ್ಲ, ಅಪ್ಪ ಆಸ್ತಿ ಮಾಡೋ ಶಕ್ತಿ ಎಲ್ಲಿ ಬಂತ ಅವ್ನು ಕೇಳಿ, ಅವ್ನು ಹೇಳ್ತಾನೆ ಯಾರು ಬೇಡದೆ ಅಂತ ಅವ್ನು ಹೇಳ್ತಾನೆ. ಆದ್ರಿಂದ ಯಾವತ್ತು ಮನುಷ್ಯ ನಿರ್ಭಾವುಕ ಆಗಬಾರ್ದು, ಅತ್ಯಂತ ಕೆಟ್ಟತನ ಅನ್ಸ್ಕೋಬಾರ್ದು. ದೈವ ವಿರೋಧಿ ಅಂದ್ರೆ ದೇವ್ರ ಬೈಕ ಓಡಾಡೋದಲ್ಲ. ನನಗೆ ಅವೆಲ್ಲ ಇಷ್ಟ ಇಲ್ಲ ಬಿಡಪ್ಪ, ಸಾಕು, ನನಗೆ ಇಲ್ಲಿ ಊಟ ಮಾಡ್ತೀನಿ, ಅಲ್ಲಿ ಕೈ ಮುಗಿತೀನಿ, ಸಾಕು, ನನಗೆ ಇನ್ನೇನು ಬೇಡ ಅಂತಾರೆ ಕೆಲವರು. ಆಯ್ತು ಪರವಾಗಿಲ್ಲ ಬಿಡೆ ಅಂತೇಳಿ. ಆದ್ರಿಂದ ನಂಬಿಕೆ ಇಟ್ಕೊಳ್ಳೋಣ.